ಅಲ್ಲಕ್ಕ ನಾವ್ ಯಾಕೆ ಆ ಪ್ರಿಯಂಗ್ ಆಫೀಸ್ ಕೀ ಕೊಡ್ಬೇಕು? ಹೌದಮ್ಮ, ಹಾಗೆ ಕೇಳಕ್ ಅವಳಿಗೆ ಏನ್ ಹಕ್ಕಿದೆ? ಅಕ್ಕಿನ ಮನೆ ಹಾಳಾಯ್ತು. ಅವಳ ಧೈರ್ಯ ನೋಡೆ, ಎಷ್ಟು ತಾಕತ್ತಿದ್ರೆ ಅಕ್ಕನ ಮುಂದೆ ನಿಂತ್ಕೊಂಡು ಕೀ ಕೊಡಿ ಅಂತ ಕೇಳ್ತಾಳೆ. ಹೂನಮ್ಮ, ಈ ಮನೆಗೆ ಹಿರಿಯೋಳ್ ನೀನು. ಒಂದ್ ಕಾಲದಲ್ಲಿ ಆ ಸಾಮ್ರಾಜ್ಯನ ಕಟ್ಟಿ ಬೆಳ್ಸಿರೋಳ್ ನೀನು. ಅವಿ ಅಣ್ಣನೇ ನಿನ್ ಮುಂದೆ ನಿಂತ್ ಮಾತಾಡಕ್ಕೆ ಹೆದರುತ್ತಾನೆ. ಇನ್ನು ಶ್ರೀಕಾಂತನೂ ಅಷ್ಟೇ. ಅಂಥದ್ರಲ್ಲಿ ಅವಳು ಕೀ ಕೊಡು ಅಂತ ಕೇಳಿದ್ಲಲ್ಲ, ಅವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಗಂಡನ ಕೀ ಕೊಟ್ಟಂಗೆ ಎಲ್ರಿಗೂ ಕೀ ಕೊಟ್ಟು ಆಡಿಸ್ಬೋದು ಅನ್ಕೊಂಡಿದ್ದಾಳ ಅವಳು. ಅವಳು ಆರ್ಡ್ರ್ ಮಾಡಿದ್ಲು ಅಂತ ನಾವ್ ಯಾಕೆ ಕೀ ಕೊಡ್ಬೇಕು? ನಾವ್ ಹೇಳ್ದಾಗ ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಡೋಣ. ಹೌದಕ್ಕ, ಇದ್ರಲ್ಲಿ ಮುಲಾಜೇನು? ಕನ್ಕನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಇವಳೊಂದು ಅಸ್ತ್ರ ಅಂತ ಸುಮ್ನಿದ್ವಿ. ಈ ಕನಕನೇ ಮನೆ ಬಿಟ್ಟು ಹೋದ್ಮೇಲೆ ಇವಳಿಗೆ ಯಾಕೆ ಕೇರ್ ಮಾಡ್ಬೇಕು ಅಂತೀನಿ. ಕೊಡ್ಲಿಗೆ ಕೆಲ್ಸ ಇಲ್ಲ ಅಂದ್ಮೇಲೆ ಕಾವಿಗೇನ್ ಕೆಲ್ಸ? ಹೌದಮ್ಮ, ಅವಳೇನ್ ಮೀನಾಕ್ಷಿ ಅವ್ರ ಸ್ವಂತ ಮಗಳ? ಎಲ್ಲೋ ಬೀದಿಲ್ ಬಿದ್ದಿದ್ದವಳು. ಅವಳು ಕೇಳಿದ್ಲು ಅಂತ ನಾವ್ಯಾಕೆ ಕಂಪ್ನಿ ಕೀ ಕೊಡ್ಬೇಕು? ಇಷ್ಟಕ್ಕೂ ಕೀ ಕೊಡಿ ಅಂತ ಕೇಳಕ್ಕೆ ಅವಳಿಗೇನ್ ಹಕ್ಕಿದೆ? ನೋಡಿ, ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ. ಕೀ ತಗೊಂಡು ಹೋಗಿ ಅವಳಿಗೆ ಕೊಟ್ಬಿಡಿ. ಏನಕ್ಕ ನೀನು ಅವಳ ತಾಳು ಕುಣಿತಿದ್ಯಾ? ಇಷ್ಟು ದಿವಸ ನಾವು ಭಿಕ್ಷಾನ್ ದೇಹಿ ಕೈ ಒಡ್ಕೊಂಡು ತಿಂದಿ ಸಾಕಾಗ್ಲಿಲ್ವಾ? ಈಗ ಬಿಕಾರನ ಸಿಂಹಾಸನ ಕೂರಿಸಿ ನಾವು ಅವಳ ಮುಂದೆ ಮಂಡಿಯೂರಿ ಭಿಕ್ಷೆ ಬಿಡ್ಬೇಕಾ? ಆಗಲ್ಲಕ್ಕ. ಹೂನಮ್ಮ, ಇವತ್ತು ಹಂಗಲ್ಲಿ ಇದ್ದಿದ್ದಾಯ್ತು. ನಾವ್ ಯಾವಾಗಮ್ಮ ಸ್ವತಂತ್ರವಾಗಿ ನಮ್ಮ ಇಷ್ಟ ಬಂದಾಗ ಬದುಕೋದು? ದೀಪ ಜೋರಾಗಿ ಉರಿಯುತ್ತೆ ಅಂತೆ ಅಷ್ಟೇ, ಆರೋ ದೀಪ. ಈಗ ಅದೇನಾದ್ರು ಕೆಳಗಡೆ ಬಿದ್ದರೆ ಇಡೀ ಮನೇನ ಭಸ್ಮ ಮಾಡೋ ಚಾನ್ಸ್ ಇದೆ. ನಾನು ಹೇಳ್ದಂಗೆ ಕೇಳಿ, ಆ ಕೀನ ಎತ್ಕೊಂಡು ಹೋಗಿ ಪ್ರಿಯಾಂಕ್ ಕೊಡಿ. ಅದನ್ನು ಹೇಗೆ ವಾಪಸ್ ತಗೊಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಏನು ಮೀನಾಮೇಷ ಎಣಿಸ್ತಾ ಇದ್ದೀರಾ? ನಾನು ಹೇಳ್ದಂಗೆ ಮಾಡಿ ಹೋಗಿ. ಎಲ್ಲಿ ಹೋದ್ಲು ಯಶೋದ? ಊಟಕ್ಕೆ ಬಂದು ಕುಳಿತಿರೋದ್ ಕಣ್ಣು ಕಾಣಿಸ್ತಿಲ್ಲ ಅವಳಿಗೆ? ನೋಡ್ದಮ್ಮ, ನಾವು ಅಂದ್ರೆ ಕೆಲಸದವ್ರಿಗೂ ಬೆಲೆ ಇಲ್ದಾಗಿದೆ. ಯಶೋದ, ಏ ಯಶೋದ! ನೋಡ್ದೇನಕ್ಕ, ಎಷ್ಟು ದುರಹಂಕಾರ. ಕರೆದ್ರು ಬರ್ತಾ ಇಲ್ಲ ಇವಳು. ಇಂಥವ್ರನ್ನೆಲ್ಲ ಮನೆಯಿಂದ ಒದ್ದೋಡ್ಸ್ಬಿಡ್ಬೇಕು. ಹಿಂದೆ ನಾನು ಅವಳನ್ನು ಓಡಿಸೋ ಪ್ಲಾನ್ ಮಾಡಿದ್ದೆ. ಅಕ್ಕ ಎಲ್ಲ ಹಾಳು ಮಾಡ್ಬಿಟ್ಲು. ನೀನ್ ನನ್ನ ನೆಕ್ಲೆಸ್ ಕದ್ದು ಆ ಯಶೋದನ್ ಮೇಲೆ ಹಾಕೋದಕ್ಕೆ ಹೊರಟಿದೆ. ಕನಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶುರು ಮಾಡ್ಕೊಂಡಿದ್ಲು. ಅವಳು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಯಶೋದ ಅಲ್ಲ ಈ ಮನೆಯಿಂದ ಹೋಗ್ತಾ ಇದ್ದಿದ್ದು. ನೀನು ಅನ್ನೋದು ಜ್ಞಾಪಕ ಇರಲಿ. ಅಮ್ಮ, ಆಗಿದ್ದಾಗೋಯ್ತು. ಆಗೇನೋ ಆ ಪ್ರಿಯನ್ ದಾಕ್ಷಿಣ್ಯಕ್ಕೆ ಉಳಿಸ್ಕೊಂಡಿದ್ವಿ. ಈಗೇನಂತ ದರ್ದಿಲ್ವಲ್ಲ. ನೀನ್ ಬೇಡ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿ ಕಳಿಸ್ಬಿಡೋಣ. ಅತ್ತೆ, ನಾನು ಆ ಕೆಲಸನ ಅವಾಗಲೇ ಮಾಡಾಯ್ತು. ಯಾವ ಕೆಲಸನ? ಪಾಪ, ನಾನು ಕರ್ಕೊಂಡು ಬಂದೋಳ್ನ ನೀವು ಕೆಲ್ಸಕ್ಕೆ ಇಟ್ಕೊಂಡು ಯಾಕೆ ಫಜೀತಿ ಪಡಬೇಕು? ಅದಕ್ಕೆ ಇವತ್ತಿಂದ ಯಶೋದಮ್ಮನ್ಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟೆ. ಇನ್ನೊಬ್ರನ್ನ ಗೊತ್ತು ಮಾಡೋದು ತಾನೆ. ಯಶೋದನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬೇಕು. ಈಗ ಏಕಾಏಕಿ ಬರಬೇಡ ಅಂದ್ರೆ ಹೇಗೆ? ಹೌದು ಪ್ರಿಯಾ, ಆ ಯಶೋದನ್ನ ಮನೆ ಬಿಟ್ಟು ಓಡಿಸಿದ್ರೆ ಇಲ್ಲಿ ಅಡಿಗೆ ಮಾಡೋರು ಯಾರು? ಇನ್ನೊಬ್ರನ್ನ ಅಡ್ಗೆ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಿದ್ದಾಯ್ತಲ್ಲ. ಪ್ರಿಯಾ, ಏನ್ ಹೇಳ್ತಾ ಇದೀಯ ನೀನು? ಯಾರು ಅಡ್ಗೆ ಮಾಡೋರು? ನಾವೇ ಯಾರಾದ್ರೂ ಒಬ್ರು ಅಡ್ಗೆ ಮಾಡಿದ್ರಾಯ್ತು. ಏನು, ನಾವ್ ಅಡ್ಗೆ ಮಾಡೋದಾ? ಮತ್ತೆ ಹಳೆ ಅಡ್ಗೆಗಳನ್ನ ಓಡಿಸೋದ್ರಲ್ಲ,
ಆಗ ಯಾರು ಅಡುಗೆ ಮಾಡ್ತಿದ್ದಿದ್ದು? ಕನಕ ತಾನೆ? ಹಾಗೆ ನಾವೇ ಮಾಡ್ಕೊಳ್ಳೋದು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಅತ್ತೆ? ಅದ್ರಲ್ಲಿ ತಪ್ಪಿದೆ ಅಂತ ನಂಗೇನು ಅನಿಸ್ತಾ ಇಲ್ಲ ಪ್ರಿಯಾ. ಕೇಳಿದೆ ಚಿತ್ರಕ್ಕ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅತ್ತನೇ ಹೇಳ್ತಾ ಇದ್ದಾರೆ. ಇರೋರು 4 ಜನ, ಅದಕ್ಕೆ ಯಾಕೆ ಕೆಲಸದವ್ರನ್ನ ಅಪಾಯಿಂಟ್ ಮಾಡಿ ದುಂದು ವೆಚ್ಚ ಮಾಡಬೇಕು? ಅದ್ ಸರಿ, ಇಲ್ಲಿ ಅಡ್ಗೆ ಮಾಡಕ್ಕೆ ಯಾರಿಗೆ ಪುರ್ಸೋತಿದೆ? ಚಿತ್ರಕ್ಕ, ನೀನೇ ಮಾಡು, ನಿನಗೆ ಬೇರೆ ಏನು ಕೆಲಸ ಇದೆ? ಏನು, ನಾನು ಅಡ್ಗೆ ಮಾಡದ? ಯಾಕಾಗಬಾರ್ದು? ಇನ್ನೇನು, ಅತ್ತೆಗೆ ಅಡುಗೆ ಮಾಡಿ ಅಂತ ಹೇಳಕ್ಕಾಗತ್ತಾ? ಚಿತ್ರಕ್ಕ, ಈ ಮನೇಲಿ ಎಲ್ರಿಗೂ ಒಂದೊಂದು ಜವಾಬ್ದಾರಿ ಇದೆ. ಅಲ್ಲ, ನೀನೇನು ಕೊಳಗಟ್ಲೆ ಬೇಯಿಸ್ಬೇಕಾ? ಒಂದು ಕುಕ್ಕರ್ ಇಟ್ಟು ಕೂಗ್ಸಿದ್ರೆ ಆಗೋಯ್ತು. ಅದಕ್ಕೆ ಯಾಕೆ ದುಡ್ಡು ದಂಡ ಮಾಡಬೇಕು? ಅತ್ತೆ, ಇನ್ಮೇಲೆ ಯಶೋದಮ್ಮ ಕೆಲ್ಸಕ್ಕೆ ಬರಲ್ಲ. ಚಿತ್ರ, ಹೊಸ ಪೋಸ್ಟ್ ಸಿಕ್ತಲ್ಲೇ ಕಂಪ್ನಿ ಕೀ ಕೈಗೆ ಬೇಕು ಅಂತಿದ್ದೆ, ಸಿಕ್ತಲ್ಲ ಅಡ್ಗೆ ಮನೆ ಸೌಟು. ನನ್ನನ್ನೇನು ಇವಳು ಮನೆ ಕೆಲಸದವಳು ಅನ್ಕೊಂಡಿದ್ದಾಳ? ನಾನು ಅಡ್ಗೆ ಮಾಡೋಳ? ಥೂ, ಎಂತ ಪರಿಸ್ಥಿತಿ ಬಂತು ನನ್ಗೆ. ರೀ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ನೀವು ಗಂಟ. ಇದೊಳ್ಳೆ ಕತೆ ಆಯ್ತಲ್ಲ. ಅಕ್ಕ ಮಹಾರುದ್ರಕಾಳಿ, ಪ್ರಳಯ ಸ್ವರೂಪಿಣಿ, ಅವನ್ನೇ ಅಳ್ಳಾಡಿಸ್ದವಳು ಈ ಎಳೆ ನಿಂಬೆಕಾಯಿ ಎದ್ರುಕೊಂಡು ಸುಮ್ಮನೆ ಕೂತಿದ್ದಾಳಲ್ಲ, ನಾನೇನ್ ಮಾಡ್ಲಿ? ನನ್ ಕೈಯಲ್ಲಿ ಪಾರಪತ್ಯ ಇದ್ದಿದ್ರೆ ಆ ಪ್ರಿಯನ್ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಈಗೇನು ನಿಮ್ ಕೈಲಿ ಏನು ಮಾಡಕ್ ಆಗಲ್ಲ ತಾನೆ? ಇವತ್ತು ಅವಳು ನನ್ಗೆ ಅಡ್ಗೆ ಮಾಡು ಅಂತ ಹೇಳಿದಾಳೆ, ನಾಳೆ ಪಾತ್ರೆ ತೊಳಿ ಅಂತಾಳೆ, ನಾಡ್ದು ಬಚ್ಲುಜ್ಜು ಅಂತಾಳೆ, ಇನ್ನೊಂದ್ ದಿನ ಟಾಯ್ಲೆಟ್ ಕ್ಲೀನ್ ಮಾಡು ಅಂತಾಳೆ. ಆಗ ಹೀಗೆ ಸುಮ್ನೆ ಕೂತಿರ್ತೀರಿ ಅಲ್ವಾ? ನೋಡೋ, ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ಯಾರಿಗೊತ್ತೋ. ಸುಮ್ಮನೆ ನನ್ ಪ್ರಾಣ ತಿನ್ನೋಕ್ಕಿಂತ ಹೋಗಿ ನಿಮ್ಮ ಅಮ್ಮನೇ ಕೇಳಿದ್ರಾಗಲ್ವಾ? ಯಾರನ್ನೇನ್ರಿ ಕೇಳೋದು? ಮಗಳು ಅನ್ಸ್ಕೊಂಡವಳು ಈ ರೀತಿ ಜೀತ ಮಾಡ್ತಿದ್ದೆ, ತಾಯಿ ಅನ್ಸ್ಕೊಂಡವಳು ಕರಳು ಚುರುಕನ್ನಲ್ವಾ? ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದಾಳೆ ಅಂದ್ರೆ ಏನ್ರಿ ಅರ್ಥ? ಯಾರು ನಂದು ಏನ್ ಪ್ರಯೋಜನ? ಅಣ್ಣ ಕನ್ಕಂಗ್ ಮಾಡಿದ್ದೆ ಸರಿ ಅನ್ಸ್ತಿದೆ. ನಡೀರಿ, ನಾವಿನ್ ಈ ಮನೇಲಿ ಇರೋದ್ ಬೇಡ, ನಾವ್ ಎಲ್ಲಾದ್ರೂ ಹೊರಟೋಗೋಣ. ಚಿತ್ರ, ನಾವು ಮನೆ ಬಿಟ್ಟು ಹೊರಟೋದ್ರೆ ಅಕ್ಕನ್ ಯಾರೇ ನೋಡ್ಕೋತಾರೆ? ಯಾರೇನ್ರಿ ನೋಡ್ಕೊಳ್ಳೋದು? ಅವ್ರ ಸೊಸೆ ಇದಾಳಲ್ಲ, ಅವ್ಳ ಕೆಲ್ಸ ಮಾಡ್ಕೊಂಡು ಕಸ ಮುಸ್ರೆ ಬಳ್ಕೊಂಡು ಇಲ್ಲೇ ಬಿದ್ದಿರ್ತಾರೆ. ಚಿತ್ರ, ನಿಂದು ಯಾಕೋ ಅತಿ ಆಯ್ತು. ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಮತ್ತಿನ್ನೇನಮ್ಮ, ನಮ್ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗಿದೆ. ಇದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಯಾಕೆ ನಾವ್ ಇಲ್ಲೇ ಇರ್ಬೇಕು? ನಾವು ಮನೆ ಬಿಟ್ಟು ಹೋದ್ರೆ ಸಮಸ್ಯೆ ಬಗೆಹರಿಯುತ್ತಾ? ನಾವ್ ಏನ್ ಸಾಧಿಸ್ದಂಗೆ ಆಗುತ್ತೆ? ಹದ್ದನ್ನ ಹೊಡೆದು ಹಾವಿನ ಬಾಯಿಗೆ ಹಾಕ್ದಂಗೆ ಆಗುತ್ತೆ. ಅಕ್ಕ, ಇದನ್ನ ನಮ್ಗೆ ಹೇಳೋದಕ್ಕಿಂತ ನೀನ್ ಯೋಚನೆ ಮಾಡೋದೇ ಒಳ್ಳೇದು. ಈಗಾಗಿರೋದು ಅದೇ ನೋಡಿ. ಅವಸರದ ಹುಡುಗಿರಿಗೆ ಬುದ್ಧಿ ಮಟ್ಟ ಇರಲ್ಲ, ಒಂದಲ್ಲ ಒಂದು ಎಡವಟ್ ಮಾಡ್ತಾನೆ ಇರ್ತಾರೆ. ಇಷ್ಟು ಅವಸರ ಪಟ್ರೆ ಹೇಗೆ? ಸ್ವಲ್ಪ ತಾಳ್ಮೆಯಿಂದ ಇರಿ. ಅದೇ ಯಾಕೆ ಅಂತ ಅಂತದರ್ದು ನಮ್ಗೇನ್ ಬಂದಿದೆ? ಅವತ್ತವಳು ನನ್ನ ಮಾತನ್ನ ನನಗೆ ತಿರುಗಿಸಿ ಹೇಳಿದ್ಲು ಗೊತ್ತಾ? ಒಳಗಿನ ಜನನ ನಾವು ಯಾವತ್ತೂ ಎದುರಾಕೊಳ್ಬಾರ್ದು ಅತ್ತೆ ಅಂತ. ಅದ್ರ ಅರ್ಥ ಏನು ಗೊತ್ತಾ? ನಾವೀಗ ಸ್ವಲ್ಪ ಏನ್ ಮಾಡಿದ್ರು ಕನಕಗೆ ಹಿಂಸೆ ಕೊಟ್ಟಿರೋ ವಿಷಯನ ಜಗತ್ ಜಾಹೀರ್ ಮಾಡ್ತಾಳೆ. ಆಸ್ತಿಗೋಸ್ಕರ ಕನಕನ ನಾವೇ ಮನೆಯಿಂದ ಆಚೆಗೆ ಹಾಕಿದೀವಿ ಅಂತ ಡಂಗುರ ಸಾರ್ತಾಳೆ. ಆಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಹೇಳಿದ್ದು, ಸದ್ಯಕ್ಕೆ ಅವಳು ಹೇಳ್ದಂಗೆ ಕುಣೀರಿ. ಶ್ರೀಕಾಂತ್ ಬರ್ಲಿ, ಮುಂದೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋಣ. ಅಲ್ಲಿವರೆಗೂ ದಯವಿಟ್ಟು ದುಡುಕ್ಬೇಡಿ, ಗೊತ್ತಾಯ್ತಾ?
ಅತ್ತೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಏನಾದರೂ ಹೇಳಬೇಕಾಗಿತ್ತಾ? ಪ್ರಿಯಾ, ಪ್ರತಿ ತಿಂಗಳು ಅವಿನಾಶು ಮನೆ ಖರ್ಚಿಗಂತ ಚೆಕ್ ಕೊಡ್ತಿದ್ದ, ಅದನ್ನ ಬರ್ತಾ ಕ್ಯಾಶ್ ಮಾಡಿಸ್ಕೊಂಡು ತಗೊಂಡು ಬಂದ್ಬಿಡು. ಅತ್ತೆ, ನೀವು ಮನೆ ಖರ್ಚು ಮ್ಯಾನೇಜ್ ಮಾಡೋದಾ? ನೋ ನೋ ನೋ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬಾರ್ದು. ಐ ಮೀನ್, ಅತ್ತೆ, ಈ ಮನೇಲಿ ನಿಮ್ಗೆ ನಿಮ್ಮದೇ ಅದೊಂದು ಗಂತೆ ಗೌರವ ಇದೆ. ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬಾರ್ದು. ಆರಾಮಾಗಿರ್ಬೇಕು. ಯಾರಿಗೇನೇ ಬೇಕಾದರೂ ನನ್ನ ಹತ್ರ ಕೇಳಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಬರಲಾ ಅತ್ತೆ? ಬಾಯ್. ಗುಡ್ ಮಾರ್ನಿಂಗ್. ಹಾಯ್. ಜಾಗಿಂಗ್ ಎಲ್ಲ ಮುಗೀತಾ? ಓ ಯಸ್, ಇವತ್ತು 2 ಕಿಲೋಮೀಟರ್ ಓಡ್ ಬಂದೆ. ಓ ಗುಡ್, ವೆರಿ ಗುಡ್. 40+ ಮಾರ್ತನ್ ಸ್ಪರ್ಧೆ ಇಟ್ರೆ ನಿಮಗೆ ಶೀಲ್ಡ್ ಗ್ಯಾರಂಟಿ. ಬೈ ಇವತ್ತು ನಿಮ್ಮ ಶೆಡ್ಯೂಲ್ ಏನು? ಅಂತ ವಿಶೇಷತೆ ಏನಿಲ್ಲಪ್ಪ. ಹಾಗಾದ್ರೆ ನನ್ನ ಜೊತೆ ಆಫೀಸಿಗೆ ಬರ್ಬೋದಲ್ವಾ? ಬರ್ಬೋದು. ಏನ್ ವಿಷಯ? ಇದು ನಮ್ಮನೆ ಕೆಲಸ ಅಲ್ವಾ, ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಇರ್ಲಿ ಅಂತ. ಇದಪ್ಪ ವರ್ಷೆ, ನನಗೆ ಗೊತ್ತಿತ್ತು ಆಫೀಸಲ್ಲಿ ಎಲ್ಲಾ ವಿಷಯನೂ ನೀನ್ ಮ್ಯಾನೇಜ್ ಮಾಡಕ್ಕಾಗಲ್ಲ, ನೀನ್ ಕರಿತೀಯ ಅಂತ. ಈಗ್ಲಾದ್ರೂ ಬುದ್ಧಿ ಬಂತ? ನೋಡ್ದೇನಕ್ಕ ಹೇಗ್ ನಿನ್ ಸೊಸೆ ದಾರಿಗೆ ಬಂದು ಅಂತ. ಒಬ್ಳೆ ಕುಣ್ಕೊಂಡು ಏನೋ ಮಾಡ್ತೀನಿ ಅಂತ ಹೋದ್ಲು, ಕೈಲೇನು ಕಿಸಕ್ಕಾಗಿಲ್ಲ, ಅದಕ್ಕೆ ನನ್ನನ್ನು ಕರಿತಾ ಇದ್ದಾಳೆ. ಪ್ರಿಯಾ, ಒಂದೇ ನಿಮಿಷ, ಹೀಗೋಗಿ ಈಗ ಬಂದ್ಬಿಡ್ತೀನಿ. ಪಾಪ ಬ್ರದರ್, ಏನೇನೋ ಬಿಗ್ ಕನ್ಸ್ ಕಾಣ್ತಿದ್ದಾರೆ. ಅತ್ತೆ, ಅವ್ರು ನನ್ನ ಅಸಿಸ್ಟೆಂಟ್ ಆಗಿರ್ಲಿ ಅಂತ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಿಲ್ಲ. ಇವತ್ತು ಡ್ರೈವರ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟೆ. ಹೇಗೋ ಮನೇಲಿ ಬಿಟ್ಟು ತಿನ್ಕೊಂಡು ಬಿದ್ದಿರೋ ಬದಲು ನನ್ನ ಕಾರ್ ಡ್ರೈವರ್ ಆಗಿರ್ಲಿ ಅಂತ. ಏನಂತೀರಾ? ಇವತ್ತಿನ ನೀಲ್ಕಂಠ ಅವರೇ ನನ್ನ ಕಾರ್ ಡ್ರೈವರ್. ಏನಮ್ಮ ಇದು? ನಮ್ಮ ಪರಿಸ್ಥಿತಿ ಹೀಗಾಗೋಯ್ತು. ಚಿತ್ರ, ಮೊನ್ನೆನೆ ನಿಂಗೆ ಹೇಳಿಲ್ವಾ ಸ್ವಲ್ಪ ದಿನ ಎಲ್ಲನೂ ಸಹಿಸ್ಕೊಂಡಿರ್ಬೇಕು ಅಂತ? ಎಷ್ಟು ಅಂತ ಸಹಿಸ್ಕೊಳ್ಳೋದಮ್ಮ? ನಾವು ಅನ್ಕೊಂಡಿದ್ದೇನು, ಆದ್ರೆ ಇಲ್ಲಿ ಆಗ್ತಿರೋದೇನು? ಕಣ್ಕನ್ ಮನೆ ಬಿಟ್ಟು ಓಡಿಸಿದ್ರೆ ಇಡೀ ಆಸ್ತಿ, ಕಂಪ್ನಿ ವ್ಯವಹಾರ ಎಲ್ಲ ನಮ್ಮ ಕೈವಶ ಆಗತ್ತೆ ಅಂತ ತಾನೆ ನಾವಿಷ್ಟೆಲ್ಲ ಮಾಡಿದ್ದು. ಆ ಪ್ರಿಯಂಕ್ ಪಟ್ಟ ಕಟ್ಟಕ್ಕೆ ನಾವಿಷ್ಟೆಲ್ಲ ಮಾಡ್ಬೇಕಿತ್ತ? ನಾನು ಈ ಮನೆ ಅಡ್ಗೆವಳು, ನಿನ್ ತಮ್ಮ ಡ್ರೈವರ್. ನೀನ್ ಹೀಗೆ ಸುಮ್ಮನೆ ಇದ್ರೆ ನಿನ್ನನ್ನು ಮನೆ ಕಸ ಗುಡ್ಸಕ್ಕೆ ಲಾಯಕ್ ಮಾಡ್ಬಿಡ್ತಾಳೆ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಪ್ರಿಯಾನ ಕನಕನ್ ವಿರುದ್ಧ ಎತ್ಕಟ್ಟಿದ್ವಿ, ಆದ್ರೆ ಪ್ರಿಯಾ ನಮ್ಮ ವಿರುದ್ಧನೇ ಕತ್ತಿ ಮಸ್ಸಿತಾ ಇದ್ದಾಳೆ. ಅದಕ್ಕೆ ಹೇಳಿದ್ದು, ನಮ್ಗಿಲ್ಲಿ ಯಾವ ಬೆಲೆ ಉಳ್ದಿದೆ ಹೇಳು? ಒಂದ್ಸರಿ ನಾವು ತಲೆ ಬಗ್ಗಿಸ್ತೀವಿ ಅಂತ ಗೊತ್ತಾದ್ರೆ ಅವಳು ನಮ್ಮ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾಳೆ. ಈಗ ಆಗಿರೋದು ಹೀಗೆ. ನಾನು ಸ್ವಲ್ಪ ಏಮಾರ್ಬಿಟ್ಟೆ. ಇವಳಿಗೆ ನಮ್ಮ ಪ್ಲಾನ್ ಬಗ್ಗೆ ಹೇಳಿದ್ದೆ ದೊಡ್ಡ ತಪ್ಪಾಯ್ತು. ಏನು ಗತಿ ಇಲ್ದವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಇವಳು ನೋಡಿದ್ರೆ ನಮ್ಮನೆ ಆಳೋಕ್ ಹೊರಟಿದ್ದಾಳೆ. ಅಮ್ಮ, ಅವಳು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಆಗೋಗಿದೆ. ನೀನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ಅಂತ. ಸುಮ್ಮನೆ ಇಲ್ಲ, ಒಳಗೊಳಗೆ ಕುದಿತಾ ಇದ್ದೀನಿ. ಶ್ರೀಕಾಂತ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಇವಳು ಹಾರಾಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ತೀನಿ. ನೋಡು, ನನ್ಗಂತೂ ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಪರಿಚಾರಿಕೆ ಮಾಡ್ಕೊಂಡು ಚರಣದಾಸಿ ತರ ಇರಕ್ ಆಗಲ್ಲ. ನಮ್ಗೊಂದಷ್ಟು ದುಡ್ಡು ಕೊಡು, ನಾವು ಅಣ್ಣ ಬರೋ ತನಕ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ತೀವಿ. ಅಮ್ಮ, ನಿನ್ನೆ ಕೇಳ್ತಿರೋದು, ನಮ್ಗೊಂದಷ್ಟು ದುಡ್ಡು ಕೊಡು, ನಾವೆಲ್ಲಾದ್ರೂ ಟ್ರಿಪ್ ಹೋಗಿ ಬರ್ತೀವಿ. ಈ ಮನೇಲಿ ಇದು ನಮಗ್ ಸಾಕಾಗೋಗಿದೆ. ಏ ಚಿತ್ರ, ನನ್ನ ಹತ್ರ ಎಲ್ಲಿದೆ ದುಡ್ಡು? ಏನಮ್ಮ ಹೀಗೆ ಹೇಳ್ತಿದ್ಯಾ? ಆಫೀಸಿಗೆ ಫೋನ್ ಮಾಡಿ ತರ್ಸು. ನಾನು ಈ ಮನೆ ವ್ಯವಹಾರಕ್ಕೆ ತಲೆ ಹಾಕ್ಬಾರ್ದಂತೆ. ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ ನೇರವಾಗಿ ಅವ್ರ ಹತ್ರನೇ ಕೇಳ್ಬೇಕಂತೆ. ಯಾರಮ್ಮ ಹಾಗಂತ ಹೇಳಿದ್ದು? ಇನ್ಯಾರು? ಆ ಪ್ರಿಯಾ ಹಾಗಂತ ಅಪ್ನೆ ಮಾಡಿದಾಳೆ. ಅಮ್ಮ, ಇದೆಂತ ದಿಮಾಕಮ್ಮ? ಆ ಸ್ವಾತಂತ್ರ್ಯನೂ ಕಿತ್ಕೊಂಡ್ಬಿಟ್ಲ. ಇನ್ನು ನಾವು ಬದುಕಿದ್ದು ಸತ್ತಾಗೆ ಬಿಡು.
ಅಲ್ಲಮ್ಮ, ನಿನ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅವಳ ಕೈಗೆ ಹಗ್ಗ ಕೊಟ್ಟು ಕುತ್ಕೆ ಬಿಗಿಸ್ಕೊಂಡಿದ್ಯಲ್ಲ. ಛೇ, ನಿನ್ನು ನಂಬ್ಕೊಂಡು ನಾವ್ ಹಾಳಾಗೋದ್ವಿ. ನಮ್ಗಿನ್ನು ಭವಿಷ್ಯನೇ ಇಲ್ಲ. ನಾವಿನ್ನು ಬರೀ ಜೀತ ಮಾಡ್ಕೊಂಡಿರೋದೆ. ನೀನ್ ಇಷ್ಟು ಹೇಳಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೇ ಇಲ್ಲ, ಹೇಳ್ದ ಕೇಳ್ದ ಬಂದಿದ್ದಾನೆ. ಮನೆಗೆ ಬರ್ತಿದ ಹಾಗೆ ಪಂಚಾಯತಿ ಮಾಡ್ತಾನೆ. ಇನ್ನು ಅವಿ ಅಣ್ಣ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಗೊತ್ತಾದ್ರೆ ದೊಡ್ಡ ರಂಪಾಟನೆ ನಡೆದೋಗುತ್ತಲ್ಲಮ್ಮ. ಇನ್ನು ನಮ್ಗೆ ಹುಡುಗಾಲ ಇಲ್ಲ ಬಿಡು. ಚಿತ್ರ, ಒಂದು ಕೆಲಸ ಮಾಡು, ಮೈ ಮೇಲೆ ಹಾಕೊಂಡಿರೋ ಒಡವೆ ಎಲ್ಲ ಬಿಚ್ಕೊಡು. ಯಾಕಮ್ಮ? ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮಾಡು ಅಷ್ಟೇ. ಶ್ರೀಕಾಂತ್ ಬಂದ್ರೆ ಎಲ್ಲ ಪುರಾಣ ಹೇಳೋದಕ್ಕೆ ಹೋಗ್ಬೇಡ. ಅಮ್ಮಂಗೆ ಹುಷಾರಿಲ್ಲ, ಮೇಲ್ ಮಲ್ಗಿದಾರೆ ಅಂತ ಹೇಳು, ಗೊತ್ತಾಯ್ತಾ? ಹಾಯ್ ಚಿತ್ರ, ಹೇಗಿದ್ಯಾ? ಅಣ್ಣ, ಯಾವಾಗ ಬಂದೆ? ಇವಾಗ ತಾನೇ ಬಂದೆ. ಜರ್ನಿ ಹೇಗಿತ್ತು? ಏನು ತೊಂದರೆ ಆಗ್ಲಿಲ್ಲ ತಾನೆ? ಎವ್ರಿಥಿಂಗ್ ವಾಸ್ ನೈಸ್. ಅದು ಸರಿ, ಏನ್ ಮನೇಲಿ ಯಾರು ಕಾಣ್ತಾನೆ ಇಲ್ಲ? ಅಣ್ಣ, ಅದ್ಕೆ ಅಣ್ಣ, ಮನೆ ವಿಷಯ ಯಾಕೆ ಕೇಳ್ತೀಯ ಬಿಡು. ಏನೇನೋ ಪಜಿತಿ. ಚಿತ್ರ, ಯಾಕೆ ಚಿತ್ರ ಇಷ್ಟು ಡಲ್ ಆಗಿದ್ಯಾ? ಏನಾಯ್ತು? ಏನೂ ಇಲ್ಲ. ನೀನು ಈಗ ತಾನೇ ಬಂದಿದ್ಯಾ. ಬಂದ ತಕ್ಷಣ ನಿಂತಲ್ಲೇ ಯಾಕೆ ಕೆಡ್ಸ್ಕೋತೀಯ? ಏನಾಯ್ತು ಹೇಳು. ಏನೂ ಇಲ್ಲ ಕಣೋ. ಹೋಗ್ಲಿ, ಅಮ್ಮ ಎಲ್ಲಿ? ಅಮ್ಮ, ಅಮ್ಮ. ನಿಧಾನ, ಅಮ್ಮಂಗೆ ಹುಷಾರಿಲ್ಲ, ಮೇಲ್ಗಡೆ ಮಲ್ಗಿದಾಳು. ಏನು, ಅಮ್ಮಂಗೆ ಹುಷಾರಿಲ್ವಾ? ಮೈ ಗಾಡ್. ಅಮ್ಮ, ಅಮ್ಮ. ಅಮ್ಮ, ಅಮ್ಮ, ಏನಾಗ್ತಿದ್ಯಮ್ಮ? ಕಣ್ಬಿಟ್ಟು ನೋಡಮ್ಮ, ನಾನು ಶ್ರೀಕಾಂತ್ ಬಂದಿದ್ದೀನಿ ನೋಡಮ್ಮ. ಅಮ್ಮ, ನಿನ್ನ ಈ ಸ್ಥಿತಿಯಲ್ಲಿ ನಾನು ಯಾವತ್ತೂ ನೋಡ್ದವನೇ ಅಲ್ಲ. ಏನಾಯ್ತು ಅಂತ ಹೇಳಮ್ಮ. ಚಿತ್ರ, ಮನೆ ವಾತಾವರಣ ತುಂಬಾ ಬಿಗುವಾಗಿದೆ. ಏನೋ ನಡಿಬಾರ್ದು ನಡೆದಿದೆ. ಏನಾಯ್ತು ಅಂತ ನೀನಾದ್ರೂ ಹೇಳು. ಛೇ, ಏನಾಯ್ತು ನಿಮ್ಗೆ? ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಅಣ್ಣ, ಅದಕ್ಕೆ ಶ್ರೀಕಾಂತ, ಏನಮ್ಮ? ಅವ್ರು ಯಾರು ಇಲ್ಲ ಕಣೋ, ಯಾಕೆ ಸುಮ್ಮನೆ ಕೂಗ್ತೀಯ? ಅವ್ರಿಗಿಲ್ವಾ? ಮತ್ತೆಲ್ಲಿಗೆ ಹೋದ್ರು? ಮನೇನೋ ಕೇಳ್ತಾ ಇದೆಯಾ? ನಿನ್ನ ಹೆಂಡತಿಗೆ ಫೋನ್ ಮಾಡಿ ಕೇಳು. ಸರಿ ಅಮ್ಮ. ಹಲೋ ಪ್ರಿಯಾ, ನಾನು ಮನೆಗೆ ಬಂದಿದ್ದೀನಿ. ತಕ್ಷಣ ಮನೆಗೆ ಬಾ. ನೋಡು, ಜಾಸ್ತಿ ಮಾತಾಡಬೇಡ, ಇಮಿಡಿಯೇಟಾಗಿ ಮನೆಗೆ ಬಾ. ಅಣ್ಣ, ಅಮ್ಮ ರೆಸ್ಟ್ ತಗೊಳ್ಲಿ, ನಿನ್ ಮುಖ ತೊಳ್ಕೊಂಡ್ ಬಾ, ನಾನು ಕಾಫಿ ಮಾಡ್ಕೊಡ್ತೀನಿ.